ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನೊಂದು ಪಾಯಸ ಮಾಡ್ತಾಯಿದ್ದೀನಿ. ಇದು ಕೇರಳ ಸ್ಪೆಷಲ್ ಪಾಲಾಡ ಪಾಯಸ ಅಂತ. ತುಂಬ ಚೆನ್ನಾಗಿರುತ್ತೆ, ಹಾಗೆ ಬೇಗ ಕೂಡ ಮಾಡ್ಕೋಬೋದು. ಮತ್ತು ಇದಕ್ಕೆ ಅಷ್ಟೇನು ಖರ್ಚೇನಿಲ್ಲ, ಮನೇಲಿ ಹಾಲಿದ್ರೆ ಸಾಕು, ಬಾಕಿ ಎಲ್ಲ ಐಟಮ್ ಅದರಲ್ಲೇ ಇರುತ್ತೆ. ಹಾಗಿದ್ರೆ ಬನ್ನಿ ಈ ಪಾಯಸ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಲನ್ನು ಹಾಕಿ ಅದನ್ನು ಕುದಿಸ್ಕೋಬೇಕು. ನೋಡಿ, ಮಳೆ ಕೂಡ ಬರ್ತಾ ಇದೆ. ಇವತ್ತು ಬೆಳಗಿಂದನೇ ನಮ್ಮ ಕಡೆ ತುಂಬ ಮಳೆ. ನೋಡಿ, ಇದೇ ಪಾಲಾಡ್ ಮಿಕ್ಸ್. ಇದರಲ್ಲಿ ನೋಡಿ ಗೋಡಂಬಿ, ದ್ರಾಕ್ಷಿ, ಸಕ್ಕರೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದಾರೆ. ನೋಡಿ, ಹಾಲು ಕೂಡ ಕುದಿ ಬರ್ತಾ ಇದೆ. ಇವಾಗ ನಾನು ಪಾಲಾಡ ಮಿಕ್ಸನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಒಂದು ಸೌಟು ತಗೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಹಾಲಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮತ್ತು ತುಂಬ ಹೊತ್ತು ತಿರುಗಿಸ್ಬೇಕು ಅಂತ ಏನಿಲ್ಲ, ಅಷ್ಟು ಬೇಗ ಏನಿದು ತಳ ಹಿಡಿಯಲ್ಲ. ಮಧ್ಯೆ ಮಧ್ಯೆ ನಾವು ಹೀಗೆ ಸೌಟು ಹಾಕ್ಕೊಂಡು ತಿರುಗಿಸ್ತಾ ಇದ್ದರೆ ಸಾಕು. ನೋಡಿ, ಪಾಯಸ ರೆಡಿ ಆಗ್ತಾ ಬಂತು. ಇಷ್ಟ ಆದರೆ ಸಾಕು. ಇನ್ನು ಇದು ಸ್ವಲ್ಪ ತಣ್ಣಗಾಗುವಾಗ ಸ್ವಲ್ಪ ಗಟ್ಟಿ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕ್ತೀನಿ. ಹಾಕಬೇಕು ಅಂತ ಇಲ್ಲ, ಇದರಲ್ಲೇ ಇರುತ್ತೆ. ನಾನು ನನ್ನ ಹತ್ರ ಇತ್ತು ಅಂತೇಳಿ ಹಾಕ್ತಾ ಇರೋದು, ಇನ್ನೂ ಸ್ವಲ್ಪ ಟೇಸ್ಟ್ ಬರಲಿ ಅಂತ.
ನೋಡಿ, ಕೇರಳ ಸ್ಪೆಷಲ್ ಪಾಲಾಡ ಪಾಯಸ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಇದನ್ನು ತಂದು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಿದ್ರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.